ಎಲ್ಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನಾನಂತೂ ಇವತ್ತು ಸಿಕ್ಕಾಪಟ್ಟೆ ಖುಷಿಯಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಇವಾಗ 3-2 ಮಂತ್ಸ್ ಬ್ಯಾಕಲ್ಲಿ ಒಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೆ, IKFI ಅಂತ. ಆ ಚಾನಲ್ ಕ್ರಿಯೇಟ್ ಮಾಡಿದಾಗ ನಾನು ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ. ಅದು ಯಾವುದು ಅಂದರೆ ಚೌಕ 2 ಬರುವ ಸಾಧ್ಯತೆ ಇದೆ ಅಂತ. ಚೌಕ 2 ಮೂವಿದು ವಿಡಿಯೋ ಮಾಡಿದ್ದೆ, ಅದನ್ನು ಅದರಲ್ಲಿ ಅಪ್ಲೋಡ್ ಮಾಡಿದ್ದೆ. ಮತ್ತು ಇನ್ನೊಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ, ಅದ್ಯಾವುದು ಅಂದರೆ ಕಾಂತಾರ ಚಾಪ್ಟರ್ 1 ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ರು ಹೊಂಬಾಳೆ ಫಿಲಮ್ಸ್ನವರು. ಅದನ್ನು ಆ ಫೋಟೋ ಒಂದು ಶಾರ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಇವೆರಡು ವಿಡಿಯೋಗಳ್ನ ನಾನು ಆ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದಿದ್ದು. ಕಾಂತಾರ ಶಾರ್ಟ್ ವಿಡಿಯೋಗೂ ಒಳ್ಳೆ ವ್ಯೂಸ್ ಬಿತ್ತು. ಮತ್ತು ಇದು ಚೌಕ 2 ಬರೋದು ಬಗ್ಗೆ ವಿಡಿಯೋ ಮಾಡಿದ್ನಲ್ಲ, ಏನಿದೆ ಇದು ಅಪ್ಲೋಡ್ ಮಾಡಿ 2-3 ಅವರ್ಸ್ ಮಾತ್ರ ಆಗಿತ್ತು. ಅದು 10 ಗಂಟೆನೋ 11 ಗಂಟೆಗೆ ಒಂದು ಸತಿ ಚೆಕ್ ಮಾಡಿದಾಗ 200 ಚಿಲ್ಡ್ರೆ ಏನೋ ವ್ಯೂಸ್ ಬಿದ್ದಿತ್ತು. ಸೊ ಸಿಕ್ಕಾಪಟ್ಟೆ ಹ್ಯಾಪಿ ಆಯಿತು. ಯಾಕಂದರೆ ಅಷ್ಟು ಕಮ್ಮಿ ಟೈಮಲ್ಲಿ ಅಷ್ಟು ಜಾಸ್ತಿ ವ್ಯೂಸ್ ಬಿದ್ದಿರೋ ವೀಡಿಯೋಗಳಂದರೆ ನಂದು ಇದೇ ವೀಡಿಯೋ ಫಸ್ಟು. ಸೊ 3 ಡೇಸ್ ಏನೋ ಆಯಿತು, 700-800 ವ್ಯೂಸ್ ಹತ್ರ ಬಂತು ಆ ವಿಡಿಯೋ. ನನಗೆ ವೀಡಿಯೋಗಳು ಮಾಡೋಕ್ಕೆ, ನೆಕ್ಸ್ಟು ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನೆಕ್ಸ್ಟ್ ಇದೇ ಥರ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳ್ನ ಕ್ರಿಯೇಟ್ ಮಾಡಬೇಕು ಅಂತ. ಸೊ ಇದೇ ಖುಷೀಲಿ ಒಳ್ಳೊಳ್ಳೆ ವೀಡಿಯೋಗಳ್ನ ಕ್ರಿಯೇಟ್ ಮಾಡಬೇಕು, ಕಂಟೆಂಟ್ಗಳು ಚೆನ್ನಾಗಿರೋದನ್ನ ಹುಡುಕಬೇಕು ಅಂತ ಬೇರೆ ಬೇರೆ ವೀಡಿಯೋಗಳ್ದೆಲ್ಲ ಸ್ಕ್ರಿಪ್ಟ್ ರೆಡಿ ಮಾಡ್ಕೊತ ಇದ್ದೆ, ಅವನ್ನೆಲ್ಲ ವೀಡಿಯೋ ಮಾಡೋಕ್ಕೆ. ಸೊ ಈ ಗ್ಯಾಪಲ್ಲಿ ನನಗೊಂದು ಶಾಕ್ ಆದಿತ್ತು. ಅದೇನು ಅಂದರೆ ಮಹೇಶ್ ತುಮಕೂರು ಮತ್ತು IKFI ಅನ್ನೋದು ಈ 2 ಚಾನಲ್ದು ನಾನು ಮೇಂಟೈನ್ ಮಾಡ್ತಿದ್ದೆ. ಸೊ ಇದ್ದಿದ್ದಂಗೆ IKFI ಅನ್ನೋ ಚಾನಲು ಓಪನೇ ಆಗಲಿಲ್ಲ. ನಾನೇನು ಯೂಟ್ಯೂಬಲ್ಲಿ ಅಷ್ಟೊಂದೇನು ಪಳಗಿಲ್ಲ, ಇವಾಗಿನ್ನೂ ಸ್ವಲ್ಪ ತಿಳ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ನನಗೆ ಭಯ ಆಯಿತು, ಒಳ್ಳೆ ವ್ಯೂಸ್ ಇರೋ ಚಾನಲ್ ಇದು, ನಂದು ಫಸ್ಟ್ ಟೈಮು ಈ ಥರ ರೀಚ್ ಆಗಿದೆ, ಏನಾಯಿತು ಅನ್ನೋ ಒಂಥರ ನರ್ವಸ್ಸು ಸ್ಟಾರ್ಟ್ ಆಯಿತು. ಸೊ ನನಗೆ ಗೊತ್ತಿರೋರು ಒಬ್ಬರು ಕೇಳಿದೆ, ಮೋಹನ್ ಬ್ರೋ ಅಂತ ಒಬ್ಬರು ಅವರು ಯೂಟ್ಯೂಬಲ್ಲಿ ತುಂಬ ದಿನದಿಂದ ಅವರಿಗೆಲ್ಲ ಕೇಳಿದ್ದಕ್ಕೆ ಓಪನ್ ಆಗುತ್ತೆ ನೋಡು, ಅದು ಇದು ಅವ್ರು ಏನೇನೋ ಸಜೆಷನ್ ಮಾಡಿದ್ರು, ಏನೇನೋ ಸೆಟ್ಟಿಂಗೆಲ್ಲ ಚೆಕ್ ಮಾಡೋಕ್ಕೆ, ಚೇಂಜ್ ಮಾಡೋಕ್ಕೆ. ಸೊ ಏನೇನೋ ಟ್ರೈ ಮಾಡಿದೆ, ಆದರೂ ಅದು IKFI ಅನ್ನೋ ಚಾನಲ್ ಓಪನ್ನೇ ಆಗಲಿಲ್ಲ. ತಿರ್ಗಿ ಆಮೇಲೆ ಜಿಮೇಲಲ್ಲಿ ಏನೋ ಚೆಕ್ ಮಾಡಿ ಏನಾದರೂ ಬಂದಿರುತ್ತೆ ಅಂತ ಅವರೇ ಹೇಳಿದ್ದು. ಸೊ ಜಿಮೇಲಲ್ಲಿ ಚೆಕ್ ಮಾಡಿದಾಗ ವೈಲೆಂಟ್ ಕಂಟೆಂಟ್ ಅಂತ ಒಂದು ಮೆಸೇಜ್ ಬಂದಿತ್ತು ಯೂಟ್ಯೂಬ್ ಕಡೆಯಿಂದ. ಸೊ ವೈಲೆಂಟ್ ಕಂಟೆಂಟ್ ಅಂದರೆ ನಾನು ಮಾಡಿರೋ ವೀಡಿಯೋಗಳಲ್ಲಿ ವೈಲೆಂಟ್ ಕಂಟೆಂಟ್ಗಳ್ನ ಮಾಡಿದ್ದೀನಿ ಅಂತ ಅವರ ಮೆಸೇಜಿನ ಅರ್ಥ. ಸೊ ನಾನು ರೀಪ್ಲೈ ಮಾಡಿದೆ, ಒಂದು ಮೆಸೇಜಿಗೆ ವೈಲೆಂಟ್ ಕಂಟೆಂಟು ಅಂತ ಅಂದರು. ಮತ್ತು ನನಗೆ ವೈಲೆಂಟ್ ಕಂಟೆಂಟ್ ಎಲ್ಲಿದೆ, ಏನು ಹೇಳಿದ್ದೀನಿ ಅನ್ನೋದು ಗೊತ್ತಾಗಲಿಲ್ಲ. ಸೊ ಇನ್ನೊಂದು ಸತಿ ಮೆಸೇಜ್ ಹಾಕಿದಾಗ ಅವರು ರಿಪ್ಲೈನೇ ಮಾಡಲಿಲ್ಲ. ಸೊ ಕೊನೆಗೆ ಆ ಚಾನಲು ಓಪನೇ ಆಗಲಿಲ್ಲ. ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಒಂದೊಳ್ಳೆ ತಲೆ ಓಡಿಸಿ ವೀಡಿಯೋ ಮಾಡಿದ್ದು ಫಸ್ಟ್ ಟೈಮ್ ನಾನು. ದಿ ಬೆಸ್ಟ್ ಕ್ರಿಯೇಟಿವಿಟಿ ವೀಡಿಯೋ ಯಾವುದು ಅಂತ ನನಗೆ ಕೇಳಿದ್ರೆ ನನ್ನ ಚಾನಲಲ್ಲಿ ನಾನು ಅದು ಚೌಕ 2 ಮೂವಿ ಬರುತ್ತಲ್ಲ ಅದನ್ನೇ ಹೇಳೋದು. ಯಾಕಂದರೆ ಒಳ್ಳೆ ತಲೆ ಓಡಿಸಿ ಅದನ್ನು ಕ್ರಿಯೇಟ್ ಮಾಡಿದ್ದೆ ನಾನು. ಸೊ ಸಿಕ್ಕಾಪಟ್ಟೆ ಬೇಜಾರಾಯಿತು. ಯೂಟ್ಯೂಬಲ್ಲಿ ಇವೆಲ್ಲ ಯಾಕೆ ಬೇಕು ಅಂತ ಆಗಿರೋಣ ಅಂತ ಡಿಸೈಡ್ ಮಾಡಿದ್ದೆ. ಸೊ ಆಮೇಲೆ ಕೊನೆಗೆ ಇದೇನೋ ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರಲ್ಲ, ಕೊನೆಗೆ ಯಾರು ಇಲ್ಲದ ಮೇಲೆ ನಾನೇ ಗತಿ ಅಂತ. ಸೊ ಹಂಗೆ ನನಗೆ ನನ್ನ ಹಳೆ ಚಾನಲೇ ಗತಿ ಆಯಿತು, ಮಹೇಶ್ ತುಮಕೂರು ಅನ್ನೋದು. ನನಗೆ ಚಾನಲ್ಲು ಡಿಲೀಟ್ ಆಗಿದ್ದೇನು ಬೇಜಾರಿಲ್ಲ. ಚಾನಲಲ್ಲಿ ಒಂದು ಒಳ್ಳೆ ಕ್ರಿಯೇಟಿವಿಟಿ ಮೈಂಡಿಂದು ವೀಡಿಯೋ ಕ್ರಿಯೇಟ್ ಮಾಡಾಕಿದ್ನಲ್ಲ, ಅದು ಡಿಲೀಟ್ ಆಯ್ತಲ್ಲ. ತಿರ್ಗಾ ಯಾರು ಅದು ಮಾಡೋಕ್ಕಾಗಲ್ಲ, ನಾನು ಮಾಡಿದ್ದೆ ಅಂತ ಹೇಳ್ಕೊಳಕ್ಕೂ ನನಗೇನು ಇಲ್ವಲ್ಲ ಅನ್ನೋದೊಂದು ಬೇಜಾರು ಸಿಕ್ಕಾಪಟ್ಟೆ ಆಯಿತು. ಕೊನೆಗೊಂದು 15 ದಿನ ಗ್ಯಾಪ್ ತಗೊಂಡು ಮತ್ತೆ ಕ್ರಿಯೇಟ್ ಮಾಡಿ ನನ್ನ ಮಹೇಶ್ ತುಮಕೂರು ಅನ್ನೋ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದೆ. ಸೊ ಇವಾಗ ಅದು ಫಸ್ಟ್ ಹಾಕಿದಾಗ 20-25 ವ್ಯೂಸ್ ಬೀಳೋದೇ ದೊಡ್ಡ ವಿಷಯ ಆಗಿತ್ತು. ನಾನು ಅಂದ್ಕೊಂಡೆ ಮತ್ತೆ ಅದೇ ಥರ ಎಲ್ಲ ರೀಚ್ ಆಗಲ್ಲ ಈ ವಿಡಿಯೋ, ಇಷ್ಟೇ ಅಂದ್ಕೊಂಡೆ. ಸೊ ಇವಾಗ 2 ಮಂತ್ಸ್ ಏನೋ ಆಗಿದೆ. ಆ 2 ಮಂತ್ಸಲ್ಲಿ ಇವಾಗ ಚೆಕ್ ಮಾಡಿ ನೋಡಿದ್ರೆ ನನ್ನ ಚಾನಲಲ್ಲಿ ಟಾಪಲ್ಲಿದೆ ಆ ವಿಡಿಯೋ. ಅದು 1K ವ್ಯೂಸ್ ಬಿದ್ದಿದೆ. ಇದೆಲ್ಲ
ದಿ ಡೆವಿಲ್ ಫ್ಯಾನ್ಸ್ ಗ್ರೂಪೇ. ಇನ್ನೂ ಯಾರ್ಯಾರು ಆ ವಿಡಿಯೋನ ನೋಡಿಲ್ಲ ಹೋಗಿ ನನ್ನ ಚಾನಲಲ್ಲಿ ಚೆಕ್ ಮಾಡಿ ನೋಡಿ, ಮತ್ತು ಶೇರ್ ಮಾಡಿರಿ. ಇದು ತರುಣ್ ಸುಧೀರ್ ಅವ್ರಿಗೆ ರೀಚ್ ಆಗೋಷ್ಟು ಶೇರ್ ಮಾಡಿ. ಯಾಕಂದರೆ ನಮ್ಮ KFIಗೆ ಒಂದು ಬೆಸ್ಟ್ ಫಿಲಮ್ ಬರುತ್ತೆ, ಅದು ನಮ್ಮ ಹೆಮ್ಮೆ. ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿ ಬೆಳಿಬೇಕು. ಇನ್ನೂ ಒಳ್ಳೊಳ್ಳೆ ಫಿಲಮು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರಬೇಕು. ಇದಕ್ಕೆ ನೀವೇನಂತೀರ ಕಮೆಂಟ್ ಮಾಡಿ ತಿಳಿಸಿ.